ಈಗಾಗಲೇ ಕರಾಚಿ ಬಗ್ಗೆ ಹೇಳ್ತಾ ಇದ್ವಿ. ಯಾವ ರೀತಿಯಾಗಿ ಕರಾಚಿ ಮೇಲೆ ಅಟ್ಯಾಕ್ ಆಯ್ತಲ್ಲ, ಯಾತಕ್ಕಾಗಲ್ಲ ಅಟ್ಯಾಕ್ ಆಗಲೇಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತ ಕಚೇರಿ, ಅದೇ ರೀತಿಯಾಗಿ ತೈಲ ಸಪ್ಲೈ ಆಗೋದು ಕೂಡ ಅದೇ ಕೇಂದ್ರದಿಂದ. ಹಾಗಾಗಿ ಪಾಕಿಸ್ತಾನದ ನೋಡಿ 50 ಡ್ರೋನ್ಗಳು ಸಂಪೂರ್ಣ ನಾಶ ಆಗಿವೆ. ಜೊತೆಗೆ 60 ಮಿಸೈಲ್ಗಳನ್ನ ಉಡಿಸ್ ಮಾಡಲಾಗಿದೆ. ಡ್ರೋನ್ಗಳನ್ನ ಹೊಡೆದುರುಳಿಸುವಲ್ಲಿ ಭಾರತ ಯಶಸ್ವಿ ಆಗಿದೆ. ಪಾಕಿಸ್ತಾನದ ದಾಳಿಗೆ ಭಾರತ ಕೌಂಟರ್ ಅಟ್ಯಾಕ್ ಕೊಟ್ಟಿರೋದು. ಎಲ್ಒಸಿ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ಗೆ ಪ್ರತ್ಯುತ್ತರವನ್ನ ಕೊಡಲಾಗಿದೆ. ಉಧಂಪುರ್, ಸಾಂಬಾ, ಜಮ್ಮು, ಅಖ್ನೂರ್, ನಗ್ರೋಟಾ ಸೇರಿದಂತೆ ಪಠಾಣ್ಕೋಟ್ ಪ್ರದೇಶದಲ್ಲಿ ಪಾಕಿಸ್ತಾನ ಸೇನೆಗೆ ತಕ್ಕ ಶಾಸ್ತಿಯನ್ನ ಮಾಡಲಾಗಿದೆ. 6 ಪ್ರದೇಶಗಳಲ್ಲಿ ಪಾಕ್ನ 50 ಡ್ರೋನ್ಗಳನ್ನ ಹೊಡೆದುರುಳಿಸಿದಂತ ಸೇನೆ. ಆ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಂದ್ರೆ ಸಿನಿಮಾಗಳಲ್ಲಿ ನೋಡಿರ್ತೀರಾ, ಹಳೆ ಯುದ್ಧಗಳನ್ನ ವಿಜುವಲ್ಸ್ ನೋಡಿರ್ತೀರಾ. ಬಟ್ ಈಗ ನೀವು ಜೀವಂತವಾಗಿದ್ದಂತ ನಿಮ್ಮ ಈ ಒಂದು ಜನರೇಷನ್ ಅಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಅಂದ್ರೆ ಸಾಲು ಸಾಲಾಗಿ ಯಾವ ರೀತಿಯಾಗಿ ಈ ಸಿನಿಮಾಗಳಲ್ಲಿ ಒಂದು ಬಬ್ರು ವಾಹನ, ಅದೇ ರೀತಿಯ ಕುರುಕ್ಷೇತ್ರ, ಈ ಸಂದರ್ಭದಲ್ಲಿ ಬಾಣಗಳು ಬರ್ತಾ ಇರುತ್ತೆ. ಬಟ್ ಇಲ್ಲಿ ಮಿಸೈಲ್ಗಳು ಬರ್ತಾ ಇದ್ರೆ ಆ ಮಿಸೈಲ್ಗಳನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿಯಾಗಿ ಉಡಾಯಿಸುತ್ತೆ ಅಂತ ಅಂದ್ರೆ, ಜೊತೆಗೆ ಒಂದಷ್ಟು ಆತ್ಮಾಹುತಿ ಡ್ರೋನ್ಗಳನ್ನ ಬಳಸುವುದರ ಮೂಲಕ ಒಂದಷ್ಟು ಪ್ರದೇಶಗಳನ್ನ ನಾಶ ಮಾಡಲಾಗಿದೆ. ಪಾಕಿಸ್ತಾನ ನಮ್ಮ ವಾಯುನೆಲೆಗಳನ್ನ ಟಾರ್ಗೆಟ್ ಮಾಡಿತ್ತು. ಅದೆಲ್ಲದನ್ನು ಕೂಡ ಅವರ ಪ್ರಯತ್ನಗಳನ್ನ ವಿಫಲಗೊಳಿಸಲಾಗಿದೆ. ಒಟ್ಟು 50 ಡ್ರೋನ್ಗಳನ್ನ ನಾಶ ಮಾಡಲಾಗಿದೆ. ಅವ್ರ ಕಡೆಯಿಂದ ಬಂದಂತ 60 ಮಿಸೈಲ್ಗಳನ್ನ ಉಡಿಸ್ ಮಾಡಲಾಗಿದೆ. ಹೀಗೆ ಅವ್ರು ಏನೇನು ಪ್ರಯೋಗ ಮಾಡ್ತಾರೋ ಅದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರ ಕೊಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಭಾರತೀಯ ಸೇನೆ ಈ ರೀತಿಯಾಗಿ ನಿರಂತರವಾಗಿ ಅಲ್ಲಿ ಪ್ರತಿದಾಳಿಯನ್ನ ಮಾಡ್ತಾ ಇದ್ದದ್ದಕ್ಕೇನೆ ನೀವು ಈಗ ಬದುಕೊಂಡಿದ್ದೀವಿ ಅಂದ್ರೆ ತಪ್ಪಾಗೋದಿಲ್ಲ. ಯಾವ ರೀತಿಯಾಗಿ ಅವರು ಪ್ರತಿದಾಳಿಯನ್ನ ಕೊಡ್ತಾ ಇದ್ರು ಅಂದ್ರೆ ಮುಟ್ಟು ನೋಡ್ಕೊಳ್ಬೇಕು. ಪ್ರತಿಯೊಬ್ರು ಕೂಡ ಪಾಕಿಸ್ತಾನದವ್ರು ಹೇಳ್ತಾ ಇದ್ರು ಯುದ್ಧ ಆಗ್ಲಿ ನೋಡೋಣ. ಪಾಕಿಸ್ತಾನದವ್ರು ಹೇಳ್ಕೊಳ್ತಾ ಇದ್ರು ಈ ಜಮ್ಮು ಕಾಶ್ಮೀರವನ್ನ ಅಥವಾ ಇತರೆ ಪ್ರದೇಶಗಳನ್ನ ತಾವು ವಶಪಡಿಸ್ಕೊಳ್ಬೇಕು ಅಂತ. ವಶಪಡಿಸ್ಕೊಳ್ಳೋದಿರ್ಲಿ, ತಮ್ಮ ಪಾಕಿಸ್ತಾನವನ್ನ ಉಳಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಕರಾಚಿ ಬಂದರು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ, ಲಾಹೋರ್ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಯಾವ ರೀತಿಯಾಗಿ ದಾಳಿ ನಡೀತಾ ಇತ್ತು ಅಂದ್ರೆ ನಮ್ಮ ಕಡೆಯಿಂದ ಓಡ್ ಹೋಗ್ತಾ ಇದ್ರು. ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾ ಇದ್ರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತಡ್ಕೊಳ್ಳೋ ತಾಕತ್ತಿರ್ಬೇಕು, ಆಗ ಸವಾಲ್ ಹಾಕಬೇಕು. ಸುಮ್ಮನೆ ಶಸ್ತ್ರಾಸ್ತ್ರಗಳಿದೆ ಅಂತ ಅಂದ್ರೆ ಅದು ಒಂದು ಉತ್ತರನ ಪೌರುಷ ಆಗುತ್ತೆ. ಕೈಯಲ್ಲಿ ಶಸ್ತ್ರಾಸ್ತ್ರ ಇದ್ರೂ ಕೂಡ ಯೂಸ್ ಮಾಡೋದು ಗೊತ್ತಿರಬೇಕು. ಜೊತೆಗೆ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಗೊತ್ತಿರಬೇಕು. ಯಾರ ಜೊತೆಗೆ ಫೈಟ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರಬೇಕು. ಭಾರತವನ್ನ ಕೆಣಕಿ ಹಿಂದೇನೂ ಉಳಿದಿದ್ದಿಲ್ಲ, ಈಗಲೂ ಉಳಿದಿದ್ದಿಲ್ಲ. ಹಿಂದೆ 1971ರಲ್ಲಿ 93,000 ಸೈನಿಕರು ಶರಣಾಗತಿ ಆಗಿದ್ರು. ತಮ್ಮ ಶಸ್ತ್ರಾಸ್ತ್ರಗಳನ್ನ ಕಳ್ಚಿಟ್ರು, ತಮ್ಮ ಟೋಪಿಯನ್ನ ಕಳ್ಚಿಟ್ರು, ಬಂದು ಶರಣಾಗತಿ ಆಗಿದ್ರು. ಈಗಲೂ ಕೂಡ ಇದೇ ರೀತಿ ನೀವು ಅಟ್ಯಾಕ್ ಮುಂದುವರಿಸಿದ್ದೆ ಆದರೆ ಇದೇ ರೀತಿಯಾಗಿ ಶರಣಾಗತಿ ಆಗಬೇಕಾಗುತ್ತೆ. ಕಾರಣ ಇದಕ್ಕೆ ಕುಮ್ಮಕ್ಕು ಕೊಟ್ಟಂತ ಸೇನೆಯ ಮುಖ್ಯಸ್ಥ ಅವರನ್ನ ಚೇಂಜ್ ಮಾಡಬಹುದು, ಅಥವಾ ಪ್ರಧಾನಿ ತಾನು ಎಸ್ಕೇಪ್ ಆಗೋದಕ್ಕೆ ತಾನು ಜೀವ ಉಳಿಸ್ಕೊಳ್ಬೇಕು ಅಂತ ಇನ್ನೆಲ್ಲೋ ಹೋಗ್ಬೋದು. ಬಟ್ ಅಲ್ಲಿ ಯುದ್ಧ ಮಾಡಬೇಕಾಗಿರೋದು ಸೈನಿಕರು, ಪಾಕಿಸ್ತಾನದ ಸೈನಿಕರು ಭಾರತದ ಸೈನಿಕರ ಜೊತೆಗೆ ಯುದ್ಧ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ಯುದ್ಧಾಸ್ತ್ರಗಳು, ಶಸ್ತ್ರಾಸ್ತ್ರಗಳು ಬೇಕು. ಚೀನಾ ಕೊಟ್ಟಂತ ಡಮ್ಮಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ನೀವು ಭಾರತದ ಸೇನೆ ಜೊತೆಗೆ ಯುದ್ಧ ಮಾಡೋದಕ್ಕಾಗಲ್ಲ. ಹಾಗಾಗಿ ಸೈನಿಕರು ಮುಂದೆ ಏನು ಮಾಡ್ತಾರೆ, ಪಾಕಿಸ್ತಾನದ ಸೈನಿಕರು ಹಿಂದೆ 1971ರಲ್ಲಿ ಹೇಗೆ ಬಂದು ಶರಣಾಗತಿ ಆದ್ರೋ ಹಾಗಾಗಬೇಕಾಗುತ್ತೆ. ಇಲ್ಲಾಂದ್ರೆ ಇದೇ ರೀತಿಯಾಗಿ ಒಂದೊಂದೇ ಪ್ರದೇಶಗಳ ಮೇಲೆ ಭಾರತ ಅಟ್ಯಾಕ್ ಏನು ಮಾಡುತ್ತೆ ಅದನ್ನು ಸಹಿಸ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಸುಮ್ಮನೆ ಇದ್ರು ಭಾರತೀಯ ಸೇನೆ ಆಗಲಿ, ಭಾರತ ಸರ್ಕಾರ ಆಗಲಿ, ವೆಯ್ಟ್ ಮಾಡೋಣ ಅಂತ. ಬಟ್ ಅದೆಲ್ಲವೂ ಕೂಡ ತಾಳ್ಮೆಯ ಕಟ್ಟೆ ಹೊಡೆದಿದೆ. ನೀವು ಈ ರೀತಿಯಾಗಿ ನಾವು ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿ ಉಗ್ರರನ್ನ ಸರ್ವನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಈ ರೀತಿಯಾಗಿ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ತಾಣಗಳನ್ನು ಉಡೀಸ್ ಮಾಡಿದರೆ, ನೀವು ವಾಯುನೆಲೆಗಳ ಮೇಲೆ, ಭಾರತೀಯ ಸೇನೆ ಮೇಲೆ, ನಾಗರಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತೀರಾ ಅಂದರೆ ಭಾರತೀಯ ಸೇನೆ ಕಣ್ಮುಚ್ಕೊಂಡು ಕೂರುತ್ತಾ? ಸರಿ, ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗಿ ಅಂತ ಮಲ್ಕೊಂಡಿರುತ್ತಾ? ಭಾರತೀಯ ಸೇನೆ ಪ್ರತಿ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯಿಂದ ಇದೆ. ಯಾವಾಗ ಏನೇ ಅಟ್ಯಾಕ್ ಮಾಡಿದ್ರು ಕೂಡ ನಿಮ್ಮ ಅಟ್ಯಾಕ್ಗಳು ಸಫಲ ಆಗಲಿ, ಸಕ್ಸಸ್ ಆಗಲಿ ಅಂತ ಕಾಯ್ತಾ ಕೂರೋದಿಲ್ಲ ಭಾರತೀಯ ಸೇನೆ.
ಬದಲಿಗೆ ಯಾವ ರೀತಿಯಾಗಿ ನೀವು ಅಟ್ಯಾಕ್ ಮಾಡ್ತಿರೋ ಅದ್ರ 2 ಪಟ್ಟು ಪ್ರತಿದಾಳಿಯನ್ನು ನಡೆಸೋದ್ರ ಮೂಲಕ ಕೌಂಟರ್ ಅಟ್ಯಾಕ್ ಕೊಟ್ಟು ನೋಡಿ ನಿಮ್ಮ ಪ್ರದೇಶಗಳನ್ನು ನೋಡ್ಕೊಳ್ಳಿ. ಪಾಕಿಸ್ತಾನ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಉಡಿಸಾಗಿದೆ, ಅಲ್ಲಿನ ಮಾರ್ಕೆಟ್ ಪ್ರದೇಶವನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಯೊಂದು ಪ್ರಮುಖ ಮಾರುಕಟ್ಟೆಗಳಿರ್ಬೋದು ಅಥವಾ ಕರಾಚಿ ಬಂದರು ಇರ್ಬೋದು, ಒಂದಷ್ಟು ತೈಲ ಸಪ್ಲೈ ಆಗುವಂಥದ್ದು, ಅಂದರೆ ಯಾವ್ಯಾವ ಮೇನ್ ಪ್ರದೇಶಗಳಿದಾವೋ ಅವೆಲ್ಲವೂ ಕೂಡ ಎಲ್ಲವನ್ನ ಸರ್ವನಾಶ ಮಾಡಲಾಗಿದೆ. ನೀವೇ ನಿಮ್ಮ ತಲೆ ಮೇಲೆ ಕಲ್ಲು ಹಾಕ್ಕೊಂಡಿದ್ದೀರಾ ಅಷ್ಟೇ. ಕೆಣಕಿ ಎಷ್ಟು ಪ್ರದೇಶಗಳನ್ನ, ನಮ್ಮ ಭಾರತದ ಪ್ರದೇಶಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ರೋ ಅದ್ರ ಡಬಲ್ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಉಡಿಸ್ ಮಾಡಲಾಗಿದೆ. ನಮಗೂ ನಿಮಗೂ ಇದ್ದಿದ್ದೇನು, ನಿಮ್ಮ ಕಡೆಯಿಂದ ಉಗ್ರರು ಬರ್ತಾರೆ, ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾರೆ, LOCಯಲ್ಲಿ ಅಟ್ಯಾಕ್ಗಳಾಗುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ಗಳಾಗ್ತಾ ಇರೋದ್ರಿಂದ ಜನಸಾಮಾನ್ಯರನ್ನು ಕಾಪಾಡಬೇಕಿದೆ. ಹಾಗಾಗಿ ಉಗ್ರರ 50ರಿಂದ 90ಕ್ಕೂ ಹೆಚ್ಚು ನೆಲೆಗಳನ್ನು ಪತ್ತೆ ಹಚ್ಚಿ ಈಗಾಗಲೇ ಪಾಕಿಸ್ತಾನಕ್ಕೂ ಮಾಹಿತಿಯನ್ನು ಕೊಡಲಾಗಿತ್ತು. ಇಂತಿಂಥ ವಿಷ ಸರ್ಪಗಳನ್ನು ಇಂತಿಂತಲ್ಲಿ ಸಾಕ್ತಾ ಇದ್ದೀರಾ, ಒಂದು ನೀವು ಉಡಿಸ್ ಮಾಡಿ, ಇಲ್ಲ ಅಂದರೆ ನಾವು ಉಡಿಸ್ ಮಾಡ್ತೀವಿ ಅಂತ. ಬಟ್ ಇಲ್ಲ, ನಿಮಗೆ ಬೇರೆ ದೇಶಗಳ ಜೊತೆಗೆ ಬಾಂಧವ್ಯ ವ್ಯವಹಾರಕ್ಕಿಂತ ಉಗ್ರರನ್ನ, ವಿಷ ಸರ್ಪಗಳನ್ನು ನಿಮ್ಮ ಮಡಿಲಲ್ಲೇ ಇಟ್ಕೊಂಡು ಪೋಷಣೆ ಮಾಡೋದು, ರಕ್ಷಣೆ ಮಾಡೋದು, ಅವ್ರಿಗೆ ಮನ್ನಣೆ ಕೊಡೋದೇ ಮುಖ್ಯ ಆಯಿತು. ಸರಿ ಆಯಿತು ಬಿಡಿ, ನಮಗೆ ತೊಂದರೆ ಕೊಡ್ತಾ ಇರುವಂಥ ಉಗ್ರರನ್ನ, ಭಯೋತ್ಪಾದಕರನ್ನ ನಾವಾದರೂ ಸಾಯಿಸ್ತೀವಿ ಅಂತೇಳಿ ಉಗ್ರರ ಒಟ್ಟು 9 ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನಲ್ಲಿ ನಾವು ಅಟ್ಯಾಕ್ ಮಾಡಿದ್ವಿ. ಬಟ್ ಅದಕ್ಕೆ ಪ್ರತಿಯಾಗಿ ನೀವು ಮಾಡಿದಂಥ ದಾಳಿ ಏನು? ನಾಗರಿಕರ ಇರುವಂಥ ಜಾಗ, ವಾಯು ನೆಲೆಗಳು, ಮಿಲಿಟರಿ ಸೇನೆಗಳ ಮೇಲೆ ಅಟ್ಯಾಕ್ ಮಾಡೋದು ಟ್ರೈ ಮಾಡಿದ್ರಿ. ಸರಿ ಆಯ್ತಪ್ಪ, ನಮ್ಮ ಕಡೆಯಿಂದ ಕೊಡ್ತೀವಿ ತಗೊಳ್ಳಿ ಅಂತೇಳಿ ಸರಿಯಾಗಿ ಕೊಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಕೂಡ ಯಾವ ರೀತಿಯಾಗಿ ಅಟ್ಯಾಕ್ಗಳಾಯಿತು ನೋಡ್ಕೊಳ್ಬೇಕು ನೀವು. ಎಲ್ಲೆಲ್ಲಿ ಹೋಗಿದಾರೋ ಸೇನೆಯ ಮುಖ್ಯಸ್ಥರಿರ್ಬೋದು, ಸೇನೆಯಲ್ಲಿ ಇದ್ದಂಥ ಸೈನಿಕರಿರ್ಬೋದು, ಅದೆಷ್ಟು ಜನ ಇದ್ದಾರೋ, ಎಷ್ಟು ಜನ ಸತ್ತಿದ್ದಾರೋ, ಇದರಲ್ಲಿ ಆ ಉಗ್ರರು ಎಷ್ಟು ಜನ ಸತ್ತಿದ್ದಾರೋ, ಉಗ್ರರ ನೆಲೆಗಳು ಎಷ್ಟು ಉಡಿಸಾಗಿದೆಯೋ, ಜೊತೆಗೆ ಪ್ರಮುಖ ಬಂದರು ಪ್ರದೇಶಗಳಿರ್ಬೋದು, ಅವರ ಮಾರುಕಟ್ಟೆಗಳಿರ್ಬೋದು, ಪ್ರಮುಖ ಕೇಂದ್ರ ಕಚೇರಿಗಳಿರ್ಬೋದು, ಅವೆಲ್ಲವೂ ಕೂಡ ಉಡಿಸಾಗಿದ್ದಾವೆ. ನೋಡಿ, ಅಲ್ಲಿನ ಶಹಬಾಜ್ ಶರೀಫ್, ಪ್ರಧಾನಿಯಾಗಿರುವಂಥ ಶಹಬಾಜ್ ಶರೀಫ್ ಅವರ ಮನೆ ಸಮೀಪದಲ್ಲೇ 20 ಕಿಲೋಮೀಟರ್ ಸಮೀಪದಲ್ಲೇ ಡ್ರೋನ್ ದಾಳಿ ಕೂಡ ಆಯಿತು. ಯಾವುದಕ್ಕೂ ಹೆದರೋದಿಲ್ಲ ಭಾರತೀಯ ಸೇನೆ. ಕಾರಣ ನೀವೇ ಕೆಣಕಿರೋದು, ನೀವೇ ಕರೆದಿರೋದು, ಬನ್ನಿ ಅಟ್ಯಾಕ್ ಮಾಡಿ ಅಂತ. ಸರಿ ಆಯಿತು, ಅಟ್ಯಾಕ್ ಮಾಡ್ತೀವಿ ತಗೊಳ್ಳಿ. ಎಷ್ಟು ಬೇಕೋ ಅಷ್ಟು ಕ್ಷಿಪಣಿ ದಾಳಿಗಳು, ಎಷ್ಟು ಬೇಕೋ ಅಷ್ಟು ಡ್ರೋನ್ ದಾಳಿಗಳು, ಅದರಲ್ಲೂ ಕೂಡ S-400 ಇರ್ಬೋದು, ವಿಕ್ರಾಂತ್ ಇರ್ಬೋದು, ವಿಕ್ರಮಾದಿತ್ಯ, ಇದೇ ರೀತಿಯಾಗಿ ಆ ವಿಕ್ರಾಂತ್ ಬಂದಂಥ ದೃಶ್ಯ ಇದೆಯಲ್ಲ, ಇರೋ ಬರೋ ಎಲ್ಲ ಕ್ಷಿಪಣಿಗಳಿರ್ಬೋದು, ಬೇರೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರುವಂಥ ಸೈನಿಕರಿರ್ಬೋದು, ಎಲ್ಲರೂ ಕೂಡ ಭಯ ಪಟ್ಕೊಳ್ಬೇಕು. ಆ ವಿಕ್ರಾಂತ್ ಗಾಂಭೀರ್ಯನೇ ಹಾಗೆ. ವಿಕ್ರಾಂತ್ ಬಂದರೆ ಒಂದಿಷ್ಟು ಜನ ಹೆದರ್ತಾರೆ, ಅದು ಅಟ್ಯಾಕ್ ಮಾಡಿದ್ರೆ ಇನ್ನಷ್ಟು ಜನರು ಹೆದರ್ಕೊಳ್ತಾರೆ. ಅದ್ರ ಜೊತೆಗೆ ಸಾವು ನೋವು ಎಲ್ಲ ಧ್ವಂಸನೇ. ಕಾಯ್ತಾ ಇದ್ರಿ ಅಲ್ವಾ ದಾಳಿ ಆಗಬೇಕು ಅಂತ, ಯುದ್ಧ ಆಗಬೇಕು ಅಂತ. ನೋಡ್ಕೊಳ್ಳಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ. ಇಷ್ಟು ದಿನ ಭಿಕ್ಷಾಪಾತ್ರಿಯನ್ನು ಹಿಡಿದು ಭಿಕ್ಷೆ ಬೇಡ್ತಾ ಇದ್ರಿ, ಈಗಲೂ ಭಿಕ್ಷೆ ಬೇಡೋದಕ್ಕೆ ಹೋದ್ರೂ ಕೂಡ ಯಾರೂ ಭಿಕ್ಷೆ ಹಾಕೋದಿಲ್ಲ ನಿಮಗೆ. ನೀವಾಗಿನೇ ಕರ್ದು ಅಟ್ಯಾಕ್ ಮಾಡಿಸ್ಕೊಂಡಿದ್ದೀರಾ, ಅನುಭವಿಸಿ ನೀವು ಅಂತ. ಯಾರೋ ಮಾಡಿರೋಂಥದ್ದಲ್ಲ, ಅಥವಾ ಭಾರತನೇ ಕಾಲು ಕೆರೆದುಕೊಂಡೇನು ಬಂದಿಲ್ಲ, ನೀವೇ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ಕೊಂಡಿರೋದು. ಒಂದು ಸೇನೆ ಅಂತ ಬಂದಾಗ ದೇಶವನ್ನು ಹೇಗೆ ಕಾಪಾಡಬೇಕು, ದೇಶದ ಒಳಗಡೆ ಇರುವಂಥ ಜನರು ಸೇಫ್ ಆಗಿರಬೇಕು ಅಂದರೆ ಗಡಿಯಲ್ಲಿ ಯಾವ ರೀತಿಯಾಗಿ ಆ ಸೇನೆ ಕೆಲಸ ಮಾಡಬೇಕು, ಯಾರನ್ನ ಪೋಷಣೆ ಮಾಡಬೇಕು, ಯಾರನ್ನ ಸಾಯಿಸಬೇಕು, ಯಾರು ಸೈನಿಕರು, ಯಾರು ಉಗ್ರರು ಅಂತ ಸಾಮಾನ್ಯ ಪ್ರಜ್ಞೆ ಇರಬೇಕಾಗುತ್ತೆ. ಬಟ್ ಪಾಕಿಸ್ತಾನದ ಮಿಲಿಟರಿ ಸೇನೆಗೆ ಬ್ರೈನು ಇರಬೇಕಾದಂಥ ಜಾಗದಲ್ಲಿ ಇಲ್ಲ, ಅಥವಾ ಬ್ರೈನನ್ನು ತೆಗೆದಿಟ್ಟು ಬಂದಲ್ಲಿ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾವ ರೀತಿಯಾಗಿ ಅಲ್ಲಿ ಗೈಡ್ಲೈನ್ ಕೊಡಬೇಕು, ಯಾವ ರೀತಿಯಾಗಿ ಯುದ್ಧ ಮಾಡಬೇಕು ಅಂದರೆ ಯಾವ ರೀತಿ ನಾವು ಬೆಳೆಸ್ಕೊಳ್ಬೇಕು, ಅಥವಾ ಉಗ್ರರನ್ನಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು. ಈಗ ನಿಮ್ಮ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಆಯ್ತಲ್ಲ, ಉಗ್ರರು ಬಂದ್ರಾ ನಿಮ್ಮನ್ನು ಕಾಪಾಡೋದಕ್ಕೆ, ಅಥವಾ ನಿಮ್ಮ ಜೊತೆ ಕೈ ಜೋಡಿಸಿದ್ರಾ, ಓಕೆ ನಾವು ಕೂಡ ಭಾರತದ ಮೇಲೆ ಅಟ್ಯಾಕ್ ಮಾಡ್ತೀವಿ, ನಾವು ನಿಮ್ಮನ್ನು ಕಾಪಾಡ್ತೀವಿ ಅಂತ ನಿಂತ್ಕೊಂಡ್ರಾ? ನೀವು ಮಾತ್ರ ವಿಷ ಸರ್ಪಗಳಿಗೆ ಹಾಲೆರಿತಾ ಇರೋದು. ಆ ವಿಷ ಸರ್ಪಗಳು
ನಿಮ್ಮನ್ನು ಕಚ್ಚುತ್ತೆ, ನಮ್ಮನ್ನು ಕಚ್ಚುತ್ತೆ. ಯಾರಿಗೂ ಕೂಡ ಆ ವಿಷ ಸರ್ಪಗಳಿಂದ ಉಪಯೋಗ ಇಲ್ಲ. ಪಾಕಿಸ್ತಾನ ಇದನ್ನ ಯಾವಾಗ ಅರ್ಥ ಮಾಡ್ಕೊಳ್ಳುತ್ತೆ? ಚಾನ್ಸೇ ಇಲ್ಲ. 1971ರಿಂದ ಇಲ್ಲಿವರೆಗೂ ಕೂಡ ಇದನ್ನೇ ಮಾಡ್ಕೊಂಡು ಬರ್ತಾ ಇರೋದು. ಈಗ ಸರಿಯಾಗಿ ಪಾಠ ಕಲಿಸಿದೆ ಭಾರತೀಯ ಸೇನೆ. ಇನ್ನು ಇದೇ ರೀತಿಯಾಗಿ ನೀವು ಅಟ್ಯಾಕ್ ಮಾಡ್ತೀರಾ ಅಂದರೆ ಮುಂದುವರಿಸಿ. ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ಒಳ್ಳೆಯ ಮೈತ್ರಿಯನ್ನೇ ಇಟ್ಕೊಂಡಿದೆ, ಒಳ್ಳೆಯ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಮಾಡಿಕೊಂಡಿದೆ, ಬೇಕಾಗಿರುವಂಥ ಶಸ್ತ್ರಾಸ್ತ್ರಗಳನ್ನು ಈಗಾಗಲೇ ಸಂಗ್ರಹ ಮಾಡಿಕೊಂಡಿದೆ. ನಿಮಗೆ ಹೇಗೆ ಬೇಕೋ ಹಾಗೆ ಯುದ್ಧವನ್ನು ಮಾಡಿಕೊಳ್ಳಿ. ನಾವು ಇಲ್ಲಿವರೆಗೂ ಕೂಡ ಕಾಯ್ತಾ ಇದ್ವಿ, ಸಾಮಾನ್ಯ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು, ಹಾಗಾಗಿ ನಾವು ಉಗ್ರರ ನೆಲೆಗಳನ್ನು ಮಾತ್ರ ಹುಡುಕಿ ಅಟ್ಯಾಕ್ ಮಾಡ್ತೀವಿ ಅಂತ ಭಾರತೀಯ ಸೇನೆ ಆ ರೀತಿ ಅಟ್ಯಾಕ್ ಮಾಡ್ತಾ ಇತ್ತು. ಬಟ್ ನೀವೇ ನಮ್ಮ ಪಾಕಿಸ್ತಾನದ ಮೇಲೇ ಅಟ್ಯಾಕ್ ಮಾಡಿ, ಬನ್ನಿ ನಿಮ್ಮ ತಾಕತ್ತನ್ನು ತೋರಿಸಿ ಅಂತ ಅಂದ್ರಿ. ನಮಗಿರುವಂಥ ತಾಕತ್ತನ್ನು ಭಾರತೀಯ ಸೇನೆ ತೋರಿಸಿದೆ. ಇನ್ನೂ ಬೇಕು, ಇನ್ನೂ ನಿಮಗೆ ತಾಕತ್ತಿನ ಪ್ರದರ್ಶನ ಆಗಬೇಕು, ಇನ್ನೂ ಕೂಡ ನಿಮಗೆ ಜ್ಞಾನೋದಯ ಆಗಿಲ್ಲ ಅಂತ ಅಂದರೆ ಇದೇ ರೀತಿಯಾದಂಥ ಯುದ್ಧಗಳು ಅಥವಾ ದಾಳಿಗಳು ಮುಂದುವರಿತಾನೆ ಇರುತ್ತೆ.